ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಮ್ಮ ಅಮ್ಮ ಅಕ್ಕ ಅಂದರೆ ವರ್ಷ ಅವ್ರ ಅಕ್ಕಂದು ಸೀಮಂತದ ವ್ಲಾಗ್ನ ಎಡಿಟ್ ಮಾಡಾಕ್ತಾ ಇದ್ದೀನಿ. ಇದು ಆಗಿ ಒಂದು 3-4 ಮಂತ್ಸ್ ಆಗಿದೆ. ಇವ್ರಿಗೆ ಆಲ್ರೆಡಿ ಪಾಪು 2 ಮಂತ್ಸ್ ಮೇಲೆ ಆಗಿದೆ. ನಾನು ವ್ಲಾಗ್ಸ್ ಎಲ್ಲ ಎಡಿಟ್ ಮಾಡಿ ಆಗ್ತಿರ್ಲಿಲ್ವಲ್ಲ, ಸೊ ಇವಾಗ ಹಳೆ ವೀಡಿಯೋಸ್ ಎಲ್ಲ ಇತ್ತು, ಸೊ ಎಡಿಟ್ ಮಾಡಿ ಹಾಕೋಣ ಅಂತ ಆಗ್ತಾಯಿದ್ದೀನಿ. ಫಸ್ಟು ನಾನು ಈಗ ಸೀಮಂತ ಆಗ್ತಿದ್ದೆಲ್ಲ ಅಮ್ಮ ಅಕ್ಕ ಅವ್ರ ಫ್ರೆಂಡು, ನಮ್ಮದು ಊರು ಅಕ್ಕಪಕ್ಕನೇ, ಸೊ ನಾನು ಅವರು ಇಬ್ಬರು ಜೊತೆಲೇ ಬಂದ ತಕ್ಷಣ ತಿಂಡಿ ಕೊಟ್ಟರು, ಬಾತೇನೋ ಕೊಟ್ಟರು, ತಿಂದ್ವಿ. ಅದಾದಮೇಲೆ ಪಕ್ಕದಲ್ಲೇ ಇದ್ದಿದ್ದ ಚಿತ್ತಾಳಮ್ಮ ದೇವಸ್ಥಾನ, ಇದು ಒಳಲಲ್ಲಿ ನಡೀತಾ ಇರೋದು ಫಂಕ್ಷನ್ನು, ಅಲ್ಲಿಗೆ ಹೋಗಿದ್ದು ದೇವಿ ದರ್ಶನ ಮಾಡಿಕೊಂಡು ತಿರ್ಗಾ ಈ ಕಡೆ ಸೀಮಂತಕ್ಕೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು ವರ್ಷ ಮತ್ತು ಅವ್ರ ಅಣ್ಣ ಮತ್ತು ಇನ್ನೊಬ್ರು ಯಾರೋ. ನಾನು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ತಿರ್ಗಾ ರೆಡಿ ಆಗೋಣ ಅಂತ ಬಂದ್ವಿ. ನೋಡಿ ರೆಡಿ ಆದ್ವಿ ನಾನು ಮತ್ತು ವರ್ಷ. ಅದಾದಮೇಲೆ ಫೋಟೋಸ್ ಎಲ್ಲ ತೆಗ್ಸೋಕ್ಕೆ ಅಂತ ಇಲ್ಲಿ ಪಾರ್ಕ್ ಪಕ್ಕದಲ್ಲೇ ಚೆನ್ನಾಗಿ ಪಾರ್ಕ್ ಎಲ್ಲ ಇತ್ತು. ಅಮ್ಮ ಅಕ್ಕ ಕೂಡ ತುಂಬ ಚೆನ್ನಾಗಿ ರೆಡಿ ಆದರು. ಪಾರ್ಲರ್ ಅವ್ರನ್ನೇ ಕರೆಸಿದ್ರು, ಚೆನ್ನಾಗಿ ರೆಡಿ ಏನೋ ಆದರು. ಬಟ್ ಕ್ಯಾಮ್ರಾಮ್ಯಾನು ಫೋಟೋ ತೆಗಿಯೋಕ್ಕೆ ಅಂತ ಬಿಸಿಲಲ್ಲಿ ನಿಲ್ಲಿಸಿ, ಅಲ್ಲಿ ಬಿಸಿಲಲ್ಲಿ ನಿಂತಿರೋದಕ್ಕೆ ಮೇಕಪ್ ಎಲ್ಲ ಫುಲ್ಲು ವೆಟ್ಟಾಗಿಬಿಡ್ತು. ಸೊ ಫೋಟೋಶೂಟ್ ಎಲ್ಲ ಡಿಫ್ರೆಂಟಾಗಿ ಮಾಡಿಸಿದ್ರು. ಅದಾದಮೇಲೆ ತಿರ್ಗಾ ಇಲ್ಲಿ ಸೀಮಂತ ನಡೆಯುತ್ತಲ್ಲ ಆ ಫಂಕ್ಷನ್ ಹತ್ರ ಬಂದ್ವಿ. ಅಲ್ಲಿ ಏನೇನೋ ತಟ್ಟೆಗಳು ಇಡ್ತಾರಲ್ಲ ಫಂಕ್ಷನಲ್ಲಿ, ಏನೇನೋ ತಟ್ಟೆಗಳು ಆ ಥರ ಎಲ್ಲ ಇಟ್ಟಿದ್ರು. ಮತ್ತು ನಮ್ಮ ಸಿರಿನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂದರೆ ನನ್ನದೇ ದೃಷ್ಟಿ ಬೀಳ್ತಾಯಿತ್ತು. ಅವಳು ಹೆಂಗಿದ್ರು ಸೂಪರಾಗಿ ಕಾಣ್ತಾಳೆ. ಒಳ್ಳೆ ರೆಡಿ ಆದರೂ ಅಷ್ಟೇ, ರೆಡಿ ಆಗಲಿಲ್ಲ ಅಂದರೂ ಸಕ್ಕದಾಗಿ ಕಾಣಿಸ್ತಾಳೆ. ನೋಡಿ ನಮ್ಮ ಅಮ್ಮ ಅಕ್ಕನ್ನ ಹೇಳಿದ್ನಲ್ಲ, ಬಿಸಿಲಲ್ಲಿ ಆ ಕ್ಯಾಮ್ರಾಮ್ಯಾನ್ ನಿಲ್ಲಿಸಿ ಫುಲ್ಲು ಬೇವ್ತೋಗ್ಬಿಟ್ಟಿದ್ದಾರೆ. ಇಲ್ಲಿ ಜನರು ಎಲ್ಲ ಬಂದರು, ಏನೇನೋ ಫಂಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಫಂಕ್ಷನ್ ಇಲ್ಲಿಂದ ಸ್ಟಾರ್ಟ್ ಆಯಿತು. ನಾನು ಇದಕ್ಕೆ ಜಾಸ್ತಿ ಏನು ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ, ಯಾಕಂದರೆ ಬರೀ ಇದರಲ್ಲಿ ಫಂಕ್ಷನ್ ಹೇಗೆ ನಡೆಯುತ್ತೆ ಅದು ಮಾತ್ರ ಇರುತ್ತೆ. ಮಾಮೂಲಿ ಏನೇನು ಶಾಸ್ತ್ರ ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ರು. ಸೊ ಫಂಕ್ಷನ್ ಎಲ್ಲ ಮುಗಿಯೋಷ್ಟರಲ್ಲಿ 4:30-5 o'clock ಆಗಿಬಿಡ್ತು. ನಾನು ಊರಿಗೆ ಹೋಗ್ಬೇಕಿತ್ತಲ್ಲ, ಸೊ ನಾನು ಊಟ ಮಾಡೋಣ ಅಂತ ಹೋದ್ವಿ. ಸೊ ಊಟ ಮಾಡಿಕೊಂಡು ಮನೆಗೆ ಹೊರಟು. ಇದಾಗಿತ್ತು ಅವತ್ತಿನ ಸೀಮಂತದ ವ್ಲಾಗ್. ನನಗೂ ನಮ್ಮ ಅಕ್ಕ ಇದ್ದಿದ್ರೆ ಹೇಗೆಲ್ಲ ಸೀಮಂತ ಮಾಡ್ತಿದ್ರೆ ಅದೇ ಥರ ಓಡಾಡ್ಕೊಂಡು ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.